ಸಿಎಂ ಕುರ್ಚಿಯ ಕಾಳಗ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ. ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮಗೆ ಒಂದು ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ಅಂತ. ಇದೆಲ್ಲವೂ ಕೂಡ ಸಿಎಂ ಕುರ್ಚಿಯ ಕಾಳಗ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಸ್ಥಿರವಾದಂತ ಆಡಳಿತ ಬೇಕು ನಮಗೆ, ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ನಮಗೆ. ಈಗಾಗಲೇ ಸಿದ್ದರಾಮಯ್ಯ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಥಿರವಾದ ಆಡಳಿತವನ್ನ. ಪರಮೇಶ್ವರ ಆಗಬೇಕು ಅಂದ ತಕ್ಷಣ ಬದಲಾವಣೆ ಆಗಲ್ಲ. ಕೆಲ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದು ಅವರ ಅಪೇಕ್ಷೆ, ಅದಕ್ಕೆ ನಾನು ಬೇಡ ಅನ್ಲ. ಖಂಡಿತವಾಗಿ ನೋಡಿ, ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡೋದು. ನಾವು ಬಹಳ ಸಂತೋಷ, ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೇನೆ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತಾರೆ. ಇದೆಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು. ಆದರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ, ನನಗೆ ನೋಡಿ ಇರಲಿ ಅಲ್ಲ, ಯಾಕೆ ಇರಬಾರ್ದಾ? ನಿಮಗೆ ಆಸೆ ಇಲ್ವಾ ಸರ್? ಯಾರಿಗೆ? ನಿಮಗೆ ಸರ್. ನೋಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಅದರ ಆಯ್ತಲ್ಲ, ಮುಗೀತಲ್ಲ. ಅಲ್ಲಿ ನಿಮಗೆ ಆಸೆ ಇಲ್ವಾ ಸರ್? ಅರೆ, ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಅದು. ಸಿಎಂ ಕುರ್ಚಿಯ ಕಾಳಗ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ. ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮಗೆ ಒಂದು ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ಅಂತ. ಇದೆಲ್ಲವೂ ಕೂಡ ಸಿಎಂ ಕುರ್ಚಿಯ ಕಾಳಗ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಸ್ಥಿರವಾದಂತ ಆಡಳಿತ ಬೇಕು ನಮಗೆ, ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ನಮಗೆ. ಈಗಾಗಲೇ ಸಿದ್ದರಾಮಯ್ಯ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಥಿರವಾದ ಆಡಳಿತವನ್ನ. ಪರಮೇಶ್ವರ ಆಗಬೇಕು ಅಂದ ತಕ್ಷಣ ಬದಲಾವಣೆ ಆಗಲ್ಲ. ಕೆಲ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದು ಅವರ ಅಪೇಕ್ಷೆ, ಅದಕ್ಕೆ ನಾನು ಬೇಡ ಅನ್ಲ. ಖಂಡಿತವಾಗಿ ನೋಡಿ, ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡೋದು. ನಾವು ಬಹಳ ಸಂತೋಷ, ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೇನೆ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತಾರೆ. ಇದೆಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು. ಆದರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ, ನನಗೆ ನೋಡಿ ಇರಲಿ ಅಲ್ಲ, ಯಾಕೆ ಇರಬಾರ್ದಾ? ನಿಮಗೆ ಆಸೆ ಇಲ್ವಾ ಸರ್? ಯಾರಿಗೆ? ನಿಮಗೆ ಸರ್. ನೋಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಅದರ ಆಯ್ತಲ್ಲ, ಮುಗೀತಲ್ಲ. ಅಲ್ಲಿ ನಿಮಗೆ ಆಸೆ ಇಲ್ವಾ ಸರ್? ಅರೆ, ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಅದು. ಸಿಎಂ ಕುರ್ಚಿಯ ಕಾಳಗ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ. ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮಗೆ ಒಂದು ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ಅಂತ. ಇದೆಲ್ಲವೂ ಕೂಡ ಸಿಎಂ ಕುರ್ಚಿಯ ಕಾಳಗ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಸ್ಥಿರವಾದಂತ ಆಡಳಿತ ಬೇಕು ನಮಗೆ,
ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ನಮಗೆ. ಈಗಾಗಲೇ ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಥಿರವಾದ ಆಡಳಿತವನ್ನ. ಪರಮೇಶ್ವರ್ ಆಗಬೇಕು ಅಂದ ತಕ್ಷಣ ಬದಲಾವಣೆ ಆಗಲ್ಲ. ಕೆಲ ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದು ಅವರ ಅಪೇಕ್ಷೆ, ಅದಕ್ಕೆ ನಾನು ಬೇಡ ಅನ್ಲ. ಯತೀಂದ್ರ ಅವರು 5 ವರ್ಷ ನಮ್ಮ ತಂದೆಯ ಸಿಎಂ ಆಗಿ ಮುಂದುವರಿಸ್ತಾರೆ. ನಾಯಕರುಗಳು ಖಂಡಿತವಾಗಿ ನೋಡಿ, ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡೋದು. ಸರ್, ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ನಾವು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭಾಳ ಸಂತೋಷ. ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಇಲ್ಲಿ ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೇನೆ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತಾರೆ. ಇದೆಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು. ಆದರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ, ನನಗೆ ನೋಡಿ ಅವು ಇರಲಿ ಅಲ್ಲ, ಯಾಕೆ ಇರಬಾರ್ದಾ? ಅಲ್ಲ, ನಿಮಗೆ ಆಸೆ ಇಲ್ವಾ ಸರ್? ಯಾರಿಗೆ? ನಿಮಗೆ ಸರ್. ನೋಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಅದರ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತೀವಿ. ಆಯ್ತಲ್ಲ, ಮುಗೀತಲ್ಲ ಅಲ್ಲಿ. ಅಲ್ಲ, ನಿಮಗೆ ಆಸೆ ಇಲ್ವಾ ಸರ್? ಅರೆ, ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಅದು. ಸಿಎಂ ಕುರ್ಚಿಯ ಕಾಳಗ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ. ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮಗೆ ಒಂದು ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ಅಂತ. ಇದೆಲ್ಲವೂ ಕೂಡ ಸಿಎಂ ಕುರ್ಚಿಯ ಕಾಳಗ ಹೈಕಮಾಂಡ್ಗೆ ಬಿಟ್ಟಂತ ತೀರ್ಮಾನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಸ್ಥಿರವಾದಂತ ಆಡಳಿತ ಬೇಕು ನಮಗೆ, ಸ್ಥಿರವಾದಂತ ಆಡಳಿತ ಕೊಡುವ ಸರ್ಕಾರ ಬೇಕು ನಮಗೆ. ಈಗಾಗಲೇ ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸ್ಥಿರವಾದ ಆಡಳಿತವನ್ನ. ಪರಮೇಶ್ವರ್ ಆಗಬೇಕು ಅಂದ ತಕ್ಷಣ ಬದಲಾವಣೆ ಆಗಲ್ಲ. ಕೆಲ ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದು ಅವರ ಅಪೇಕ್ಷೆ, ಅದಕ್ಕೆ ನಾನು ಬೇಡ ಅನ್ಲ. ಯತೀಂದ್ರ ಅವರು 5 ವರ್ಷ ನಮ್ಮ ತಂದೆಯ ಸಿಎಂ ಆಗಿ ಮುಂದುವರಿಸ್ತಾರೆ. ನಾಯಕರುಗಳು ಖಂಡಿತವಾಗಿ ನೋಡಿ, ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡೋದು. ಸರ್, ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭಾಳ ಸಂತೋಷ. ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಇಲ್ಲಿ ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ನಾನು ನೋಡಿದ್ದೇನೆ, ಕೆಲವು ಕಡೆ ಹೋದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತಾರೆ. ಇದೆಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳು. ಆದರೆ ಹೈಕಮಾಂಡ್ ಅಂತ ಒಂದು ಇದೆಯಲ್ಲ, ನನಗೆ ನೋಡಿ ಅವು ಇರಲಿ ಅಲ್ಲ, ಯಾಕೆ ಇರಬಾರ್ದಾ? ಅಲ್ಲ, ನಿಮಗೆ ಆಸೆ ಇಲ್ವಾ ಸರ್? ಯಾರಿಗೆ? ನಿಮಗೆ ಸರ್. ನೋಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಅದರ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತೀವಿ. ಆಯ್ತಲ್ಲ, ಮುಗೀತಲ್ಲ ಅಲ್ಲಿ. ಅಲ್ಲ, ನಿಮಗೆ ಆಸೆ ಇಲ್ವಾ ಸರ್? ಅರೆ, ಆಸೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ ಅದು.